ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಮೈಕಲ್ ಡಿ ಕುನ್ನಾ ಅವರ ವರದಿ ಏನೋ ಸಬ್ಮಿಟ್ ಆಯಿತು, ಸರ್ಕಾರ ಅದನ್ನು ಒಪ್ಕೊಳ್ತು. ಈಗ ನೆಕ್ಸ್ಟ್ ಪ್ರಶ್ನೆ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಆಗುತ್ತಾ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನು ಏನು ಮಾಡ್ತಾರೆ ಅಂತ ಆ ಥರದೊಂದು ರಿಪೋರ್ಟ್ ಇದೆ, ಶಿಫಾರಸ್ಸಿದೆ. ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡೋದಕ್ಕೆ ಅವಕಾಶ ಹೀಗೆ ಕಂಟಿನ್ಯೂ ಆಗುತ್ತಾ? ಸ್ಟೇಡಿಯಂ ಸ್ಥಳಾಂತರ ಮಾಡುವಂತಹ ಯೋಚನೆ ಇದೆಯಾ? ಇದ್ರೆ ಎಲ್ಲಿ? ಜಾಗ ಯಾವುದು, ಪರ್ಯಾಯ ಜಾಗ ಯಾವುದು ಅದನ್ನು ಹೇಳಬೇಕಾಗತ್ತಲ್ವಾ? ಕ್ರೀಡಾಂಗಣದ ಗೇಟ್ ಸಿಸ್ಟಮ್ ಬದಲಾಗುತ್ತಾ ಅನ್ನೋ ಪ್ರಶ್ನೆ. ನ್ಯಾಯಮೂರ್ತಿ ಕುನ್ಹಾ ವರದಿಯ ಅನ್ವಯ ಸರ್ಕಾರ 2 ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆಯಂತೆ. ಅವತ್ತು ಅಷ್ಟೆಲ್ಲ ಆಗೋದಕ್ಕೆ ಕಾರಣ ಒಂದು, ಆ ಗೇಟ್ಗಳನ್ನು ಕರೆಕ್ಟಾಗಿ ಓಪನ್ ಮಾಡಲಿಲ್ಲ ಅನ್ನೋದು ಒಂದು. ಎರಡನೇದು, ಒಳಗಡೆ ಅನಾಹುತಗಳಾದರೂ ಕೂಡ ಈ ಫೈರ್ ಬ್ರಿಗೇಡ್ ಸೇರಿದಂತೆ ಅನೇಕ ಸಿಸ್ಟಮ್ಗಳು ಒಳಗೆ ಹೋಗೋಕ್ಕಾಗಲ್ಲ, ಇಟ್ ಇಸ್ ನಾಟ್ ಸೇಫ್ ಅಂತ ಅವತ್ತೂ ಹೇಳಿದ್ರು ಜನ. ಬಟ್ ಬೇರೆ ಪರ್ಯಾಯ ಆಯ್ಕೆ ಏನು? ಹಾಗಾದರೆ ಕ್ರಿಕೆಟ್ ಆಡೋದಕ್ಕೆ ಅವಕಾಶನೇ ಸಿಗಲ್ವಾ ಹಾಗಾದರೆ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಇದೆ. ಹಾಗಾದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರದಲ್ಲಿ, ಸ್ಥಳಾಂತರ ವಿಚಾರದಲ್ಲಿ ಏನೇನು ಶಿಫಾರಸುಗಳಾಗಿದೆ, ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ವರದಿಯ ಶಿಫಾರಸು ಏನು ಹೇಳುತ್ತೆ ಅನ್ನೋದನ್ನ ನೋಡೋದಾದರೆ, ಕ್ಯಾಬಿನೆಟ್ನಲ್ಲಿ ಕುನ್ಹಾ ವರದಿ ಅನ್ವಯ 2 ತೀರ್ಮಾನಗಳನ್ನು ಕೈಗೊಳ್ಳಲಾಗ್ತಾ ಇದೆಯಂತೆ. ಒಂದು, ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಯೋಗ್ಯ ಅಲ್ಲದ ವ್ಯವಸ್ಥೆ ಇಲ್ಲಿರೋದು ಪತ್ತೆ ಆಗಿದೆ. ಇದು ಆ್ಯಕ್ಚುಲಿ ಪತ್ತೆ ಆಗಬೇಕಾಗಿದ್ದು ಯಾವಾಗ? ಫೈರ್ ಬ್ರಿಗೇಡಿಂದ NOCನೇ ಇಲ್ಲ ಅಂದಮೇಲೆ ಅಲ್ಲಿ ಇಷ್ಟು ವರ್ಷ ಹೆಂಗೆ ಆಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು? ಯಾರ್ಯಾರು ಹಾಗಾದರೆ ಇನ್ವಾಲ್ವ್ ಇದ್ದಾರೆ? ಅದು ಯಾವುದ್ರ ಬಗ್ಗೆನೂ ಇಲ್ಲ. ಜಸ್ಟ್ ಇದ್ರಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಕಾರಣ ಇಷ್ಟು ಅನ್ನೋದನ್ನು ಮಾತ್ರ ಇಲ್ಲಿ ಹೈಲೈಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ಟೇಡಿಯಂನ ವ್ಯವಸ್ಥಿತ ಮಿತಿಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದಾರಂತೆ. ಹೆಚ್ಚಿನ ಜನಸಂದಣಿ ಸೇರುವ ಕಾರ್ಯಕ್ರಮಗಳನ್ನು ಸ್ಥಳಾಂತರ ಮಾಡಬೇಕು. ಭವಿಷ್ಯದ ಯಾವುದೇ ಸ್ಥಳವು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಬದ್ಧವಾಗಿರಬೇಕು ಅನ್ನೋದನ್ನು ವ್ಯಾಖ್ಯಾನಿಸಲಾಗಿದೆ. ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಗಳನ್ನು ಹಾಗಾದರೆ ನಿಷೇಧ ಮಾಡ್ತಾರೆ. ಅದರಂತೆ IPL ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳ ಬಗ್ಗೆ ಸರ್ಕಾರದ ನಿಲುವು ಏನಾಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ಈಗ ಕರೆಕ್ಟು, ಇಲ್ಲಿ ಆಡಬಾರ್ದು ಅಂತ ಅಂದರೆ ನೆಕ್ಸ್ಟ್ ಪರ್ಯಾಯ ಜಾಗ ತೋರಿಸ್ಬೇಕಲ್ಲ ಜನರಿಗೆ, ಅದೆಲ್ಲಿ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀನಿವಾಸ್, ಈಗ ಸಮಸ್ಯೆಯ ಮೂಲ ಯಾವುದು, ಸಮಸ್ಯೆ ಹೆಂಗಿದೆ ಅನ್ನೋದು ಅವತ್ತು ದುರಂತ ಆದಾಗಲೇ 1-2 ದಿನದಲ್ಲಿ ಎಲ್ರಿಗೂ ಗೊತ್ತಾಯಿತು. ಫೈರ್ ಬ್ರಿಗೇಡಿಂದ NOC ಇಲ್ಲ, ಆದರೂ ಅಲ್ಲಿ ಅಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ ಅಂತೆಲ್ಲ ಆಯಿತು. ಬಟ್ ಆಲ್ಟರ್ನೇಟಿವ್ ವ್ಯವಸ್ಥೆ ಕೂಡ ಬೇಕಲ್ವಾ? ಇಲ್ಲಿ ನಿಷೇಧ ಆದರೆ ಆಲ್ಟರ್ನೇಟಿವ್ ವ್ಯವಸ್ಥೆ ದೇವನಹಳ್ಳಿ ಅಥವಾ ತುಮಕೂರಿನಲ್ಲಿ ಮಾಡಿದ್ರೆ ಜನ ಬರಲ್ಲ ಅಲ್ವಾ? ಸೊ ಸಾಧ್ಯತೆ ಕ್ಷೀಣಾನ, ಜಸ್ಟ್ ಪ್ರಾಬ್ಲಮ್ನ ಮೂಲ ಇದು ಅಂತ ಹೇಳೋ ಪ್ರಯತ್ನನ, ಅಥವಾ ನಿಜವಾಗ್ಲೂ ಆಲ್ಟರ್ನೇಟಿವ್ ವ್ಯವಸ್ಥೆಗಳಾಗುತ್ತಾ? ಮಮತಾ, ಒಂದು ಕುನ್ನಾ ಅವರ ವರದಿಯಲ್ಲಿ ಆ ಘಟನೆಗೆ ಕಾರಣ ಏನು, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಅನ್ನುವಂಥದ್ದು, ಆ ಒಂದು ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ವ್ಯವಸ್ಥೆಗಳು ಇಲ್ಲ ಅನ್ನುವಂಥದ್ದು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಅನಾಹುತಗಳನ್ನು ತಡಿಬೇಕಾದ್ರೆ 2-3 ಆಪ್ಷನ್ಗಳನ್ನ ಕುನ್ನಾ ಅವರು ತಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ. ನಂಬರ್ 1, ದೊಡ್ಡ ಕಾರ್ಯಕ್ರಮಗಳು, ಅಂದ್ರೆ ಲೈಕ್ ಈ ತರ ಚಾಂಪಿಯನ್ಸ್ ಗೆದ್ದಾದ ನಂತರ ಕಾರ್ಯಕ್ರಮಗಳಾಗಿರಬಹುದು, ಹೆಚ್ಚು ಜನ ಸೇರುವಂತಹ ಕಾರ್ಯಕ್ರಮಗಳನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾಡಬಾರದು ಅನ್ನುವಂತಹ ಶಿಫಾರಸನ್ನ ಮೈಕಲ್ ಡಿ ಕುನ್ನಾ ಅವರು ತಮ್ಮ ವರದಿಯಲ್ಲಿ ಕೊಟ್ಟಿದ್ದಾರೆ. ಎರಡನೇದು, ಪ್ರಮುಖವಾಗಿ ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು ಮತ್ತೆ ಸರ್ಕಾರಕ್ಕೆ ಶಿಫಾರಸು ಮಾಡಿರುವಂತದ್ದು, ಈಗಿರುವಂತಹ ಸ್ಟೇಡಿಯಂ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಆ ಒಂದು ಸ್ಥಳಾಂತರ ಮಾಡುವಂತಹ ಜಾಗದಲ್ಲಿ ನಿರ್ಮಾಣ ಆಗುವಂತಹ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಗಳನ್ನ ಹೊಂದಿರಬೇಕು ಅನ್ನುವಂತಹ ಶಿಫಾರಸನ್ನ ಸರ್ಕಾರಕ್ಕೆ ಮಾಡಿದ್ದಾರೆ. ಹಾಗಾಗಿ ಸರ್ಕಾರವು ಕೂಡ ಒಂದು ರೀತಿಯಾಗಿ ಗೊಂದಲದಲ್ಲಿದೆ ಅಂತ ಹೇಳ್ಬೋದು. ನೀವ್ ಹೇಳ್ದಾಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರೋದ್ರಿಂದ ಜನರು ಜಾಸ್ತಿ ಬರ್ತಾರೆ, ಎಲ್ಲರಿಗೂ ಹತ್ರ ಆಗುತ್ತೆ, ಹೋಗ್ತಾರೆ. ಬೇರೆ ಕಡೆ ಮಾಡಿದ್ರೆ, ಪರ್ಯಾಯ ವ್ಯವಸ್ಥೆಗಳು ಮಾಡಿದ್ರೆ ಅಲ್ಲಿ ಸರಿಯಾದ ವ್ಯವಸ್ಥೆಗಳು ಇರುತ್ತಾ, ಜನರಲ್ಲಿ ಹೋಗ್ತಾರ, ದೊಡ್ಡ ಮಟ್ಟದಲ್ಲಿ ಸೇರ್ತಾರ ಜನರು, ಇದೆಲ್ಲವೂ ಕೂಡ ಲೆಕ್ಕಕ್ಕೆ ಬರುತ್ತೆ. ಹಾಗಾಗಿ ಈ 2 ವಿಚಾರಗಳನ್ನ ಏನು ಮಾಡಬೇಕು ಅನ್ನುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದ ವ್ಯವಸ್ಥೆಗಳನ್ನ ಅಲ್ಲಿ ಸರಿ ಮಾಡಬೇಕಾ ಅಥವಾ ಕ್ರೀಡಾಂಗಣವನ್ನೇ ಸ್ಥಳಾಂತರ ಮಾಡಬೇಕಾ ಅನ್ನುವಂಥ ವಿಚಾರಗಳನ್ನ ಕ್ಯಾಬಿನೆಟ್ ನಲ್ಲಿ ಹೋಲ್ಡ್ ಅನ್ನ ಮಾಡಲಾಗಿದೆ. ಬಹುಶಃ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಬಹುದು. ಆದ್ರೆ ಸದ್ಯಕ್ಕಂತೂ ತಮ್ಮ ವರದಿಯ ಉಲ್ಲೇಖವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ವರದಿಯನ್ನ ಕೊಟ್ಟಿರೋದ್ರಿಂದ ಸರ್ಕಾರ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನುವಂತಹ ನಿಲುವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಹುಶಃ ಸ್ಥಳಾಂತರ ಮಾಡುವಂಥದ್ದು ತೀರಾ ಕಡಿಮೆ, ಆ ವ್ಯವಸ್ಥೆಗಳನ್ನ ಬದಲಾವಣೆ ಮಾಡುವಂಥದ್ದು, ಗೇಟ್ ಆಗಿರಬಹುದು, ಇನ್ನಿತರ ವ್ಯವಸ್ಥೆಗಳನ್ನ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಮಾಡುವಂತಹ ವ್ಯವಸ್ಥೆಗಳೇನಾದ್ರೂ ಸರ್ಕಾರ ಸೂಚನೆ ಕೊಡುತ್ತಾ ನೋಡ್ಬೇಕು. ಇಲ್ಲ ಬೇಡವೇ ಬೇಡ ಈ ಸವಾಸ ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಸ್ಟೇಡಿಯಂ ಅನ್ನೇ ಸ್ಥಳಾಂತರ ಮಾಡುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬಹುದು. ಅಂತಿಮವಾಗಿ ಕ್ಯಾಬಿನೆಟ್ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.